ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇಲ್ಲಿ ತನಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 11 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಆದರೆ ಈ ಕ್ಷಣಕ್ಕೂ ಈ ಪ್ರಕರಣದ ಪ್ರಮುಖ ಆರೋಪಿ ಜಗ್ಗನ ಬಂಧನ ಆಗಿಲ್ಲ. ಕೊಲೆಗೆ ಸ್ಕಾರ್ಪಿಯೋ ಕಾರು ಬಳಸಿದ್ದು ಯಾಕೆ ಗೊತ್ತಾ? ಹತ್ಯೆಯಲ್ಲಿ ಭಾಗಿಯಾದವರಲ್ಲಿ ಹಲವರು ಶ್ರೀಮಂತರೇ ಅಂತೆ. ಈ ಹತ್ಯೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರಲ್ಲ ಅಷ್ಟು ಜನ ಕೂಡ ಶ್ರೀಮಂತರು. A1 ಜಗ್ಗ, A2 ಜಗ್ಗನ ಬಾಮೈದ ಕಿರಣ್, ಅನಿಲ್, ಪ್ಯಾಟ್ರಿಕ್, ವಿಮಲ್ ಕೂಡ ಸಾಕಷ್ಟು ಸ್ಥಿತಿವಂತರೇ ಅಂತ ಹೇಳಲಾಗ್ತಾ ಇದೆ. ಎಲ್ಲರ ಬಳಿಯೂ ಕೂಡ ಇದೆ ಐಷಾರಾಮಿ ಕಾರುಗಳು. ಆಡಿ, ಬೆಂಚ್, ಫಾರ್ಚುನರ್ ನಂತಹ ದೊಡ್ಡ ದೊಡ್ಡ ಕಾರುಗಳನ್ನ ಆರೋಪಿಗಳು ಹೊಂದಿದ್ದಾರೆ. ಆದ್ರೂ ಕೊಲೆಗೆ ಸ್ಕಾರ್ಪಿಯೋ ಕಾರನ್ನ ಬಳಸಿದ್ ಯಾಕೆ ಅನ್ನೋದು ಬಹುತೇಕರ ಪ್ರಶ್ನೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಒಂದ್ ಕಡೆ ಆದ್ರೆ, ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ವಿಚಾರಗಳೆಲ್ಲ ಬೆಳಕಿಗೆ ಬರ್ತಾ ಇದೆ. ರಿಯಲ್ ಎಸ್ಟೇಟ್ ವ್ಯವಹಾರ, ಈ ರೀತಿ ಆವಾಜು ಬೆದರಿಕೆ ಈ ಹಿಂದೆ ಕೂಡ ಈ ಟೀಮ್ ಹಾಕಿತ್ತು ಕೆಲವರಿಗೆ. ಹಾಗಾಗಿ ಈಗ ಬಿಕ್ಲು ಶಿವನ ಹತ್ಯೆ ಮಾತ್ರನ, ಇವರ ಹಿಸ್ಟ್ರಿ ಏನು, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಪೊಲೀಸರು ತನಿಖೆ ಮಾಡಿದಾಗ ಇದರಲ್ಲಿರುವಂತಹ ಕೆಲ ಆರೋಪಿಗಳು ಸ್ಥಿತಿವಂತರು ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಸ್ಕಾರ್ಪಿಯೋ ಕಾರ್ಗಾಗಿ 6 ತಿಂಗಳು ಹುಡುಕಿದ್ನಂತೆ ಈ ಜಗ್ಗ. ಕಳೆದ ಫೆಬ್ರವರಿಯಲ್ಲಿ ಮಾಜಿ ಸೈನಿಕರಿಂದ ಕಾರು ಖರೀದಿ ಮಾಡಿದ್ರಂತೆ. 2 ಲಕ್ಷ ರೂಪಾಯಿ ಕೊಟ್ಟು ಸ್ಕಾರ್ಪಿಯೋ ಕಾರನ್ನ ಖರೀದಿ ಮಾಡಿದ್ದ ಈ ಜಗ್ಗ ಅನ್ನೋದ್ರ ಡೀಟೇಲ್ಸ್. ಸ್ಕಾರ್ಪಿಯೋ ಕಾರು ಬಳಸಿದ್ರ ಹಿಂದೆ ಇದೆ ಡೆಡ್ಲಿ ಐಡಿಯಾ. ಬಿಕ್ಲು ಮನೆ ಬಳಿ ಆತನ ಹುಡುಗರಿರ್ತಾರೆ ಅನ್ನೋದು ಮೊದಲೇ ಗೊತ್ತಿತ್ತಂತೆ ಈ ಟೀಮ್ಗೆ. ಬಿಕ್ಲು ಶಿವನ ಜನರ ಮಧ್ಯೆ ಹೊಡೆಯೋ ಪ್ಲಾನ್ ಮಾಡ್ಕೊಂಡಿತ್ತು ಜಗ್ಗ ಅಂಡ್ ಟೀಮ್. ಸ್ಕಾರ್ಪಿಯೋ ಕಾರು ಎತ್ತರ ಮತ್ತು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಅನ್ನೋ ಕಾರಣಕ್ಕೆ ಸ್ಕಾರ್ಪಿಯೋ ಕಾರ್ ಬಳಸುವಂತಹ ಪ್ಲಾನ್. ಒಂದ್ ವೇಳೆ ಎದುರಿಗೆ ಯಾರಾದ್ರೂ ಬಂದ್ರೂ ಕೂಡ ಗುದ್ದಿ ಅಲ್ಲಿಂದ ಎಸ್ಕೇಪ್ ಆಗುವಂತಹ ಪ್ಲಾನ್ ಈ ಟೀಮ್ಗಿತ್ತು. ಪ್ರಮುಖವಾಗಿ ಜಗ್ಗ ಆ ರೀತಿಯ ಪ್ಲಾನ್ ಮಾಡ್ಕೊಂಡಿದ್ದ. ಹಾಗಾಗಿ ಸ್ಕಾರ್ಪಿಯೋ ಕಾರನ್ನ ತಂದು ಕೊಲೆ ಮಾಡಲಾಗಿದೆ ಅನ್ನುವಂತಹ ವಿಚಾರ ಸದ್ಯ ಬೆಳಕಿಗೆ ಬರ್ತಾ ಇದೆ. ಯಾಕೆ ಸ್ಕಾರ್ಪಿಯೋ ಕಾರನ್ನ ಇವರು ಬಳಕೆ ಮಾಡಿದ್ರು? ಇಂಥದ್ದೊಂದು ಪ್ರಶ್ನೆಗೆ ಅದು ಸ್ಟ್ರಾಂಗು ಜೊತೆಗೆ ಎತ್ತರ. ಹಾಗಾಗಿ ಜನರ ಮಧ್ಯೆಯೇ ಈ ಬಿಕ್ಲು ಶಿವನನ್ನ ಹೊಡೆದಾಗ ಯಾರಾದ್ರೂ ಅಟ್ಯಾಕ್ ಮಾಡೋದಕ್ಕೆ ಬಂದ್ರೆ, ತಡೆಯೋ ಪ್ರಯತ್ನಗಳಾದ್ರೆ, ಸೊ ಗುದ್ಕೊಂಡು ಆರಾಮಾಗಿ ಸ್ಕಾರ್ಪಿಯೋ ಕಾರ್ ಅಲ್ಲಿಂದ ತರಬಹುದು ಅನ್ನುವಂತಹ ಪ್ಲಾನ್ ನೊಂದಿಗೆ ಈ ಸ್ಕಾರ್ಪಿಯೋ ಕಾರನ್ನ ಬಳಸಲಾಗಿದೆ ಕೊಲೆಗೆ ಅನ್ನುವಂತಹ ವಿಚಾರ. ಹಾಗಾಗಿ 2 ತಿಂಗಳ ಹಿಂದೆಯೇ ಈ ಜಗ್ಗ 2 ಲಕ್ಷ ರೂಪಾಯಿ ಕೊಟ್ಟು, ಈ ಜಗದೀಶ್ ಪ್ರಮುಖವಾಗಿ ಬಿಕ್ಲು ಶಿವ ಕೊಲೆಯ ಪ್ರಮುಖ ಆರೋಪಿ A1, ಈತನೇ 2 ತಿಂಗಳ ಹಿಂದೆ 2 ಲಕ್ಷ ಕೊಟ್ಟು ಕಾರನ್ನ ಖರೀದಿ ಮಾಡಿದ್ದ. ಕಾರಣ ಇಷ್ಟೇ, ಸ್ಕಾರ್ಪಿಯೋ ಕಾರ್ ಎತ್ತರ ಮತ್ತು ಸ್ಟ್ರಾಂಗ್ ಅನ್ನೋ ಕಾರಣಕ್ಕೆ, ಗುದ್ಕೊಂಡು ಬರಬಹುದು ಅನ್ನೋ ಕಾರಣಕ್ಕೆ ಇದನ್ನ ಬಳಸಿದ್ರು ಅಂತ.